ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂದು ಲೋಟಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಲೋಟಸ್ನ ನೀವು ಫೆಸ್ಟಿವಲಲ್ಲಿ ಡೆಕೋರೇಷನ್ಗಳಿಗಾಗಿ ಯೂಸ್ ಮಾಡ್ಕೋಬೋದು. ತುಂಬಾ ಯೂನಿಕ್ಕಾಗಿ ಸೂಪರ್ ಆಗಿರುತ್ತೆ. ಸೊ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಲೋಟಸ್ ಮಾಡೋದಕ್ಕೆ ನಾನು ಲೀಫಿಗೆ ಗ್ರೀನ್ ಕಲರ್ ಶೀಟ್ ತೊಗೊಂಡಿದ್ದೀನಿ, ಮತ್ತು ಪಿಂಕ್ ಕಲರ್ ಶೀಟು, ಮತ್ತು ಗೋಲ್ಡನಲ್ಲಿ ಕಾಯಿನ್ ಟೈಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದನ್ನೆಲ್ಲ ನಾನು ಸರ್ಕಲ್ ಶೇಪಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. 10 ಸೆಂಟಿಮೀಟರ್, 8 ಸೆಂಟಿಮೀಟರ್, 6 ಸೆಂಟಿಮೀಟರ್ ಮತ್ತು 4 ಸೆಂಟಿಮೀಟರಲ್ಲಿ ಸರ್ಕಲ್ ಆಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ ಹಾಗೆ ಫೆವಿಕಾಲ್ ಬೇಕಾಗುತ್ತೆ, ಸಿಸರ್ ಬೇಕಾಗುತ್ತೆ. ಸೊ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಸೊ ಗಾಯ್ಸ್, ಫಸ್ಟಿಗೆ ನಾನು ಇಲ್ಲಿ ಗ್ರೀನ್ ಕಲರ್ ಶೀಟ್ ತೊಗೊಂಡಿದ್ದೀನಿ. ಇದನ್ನು ಅರ್ಧಕ್ಕೆ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಅದೇ ರೀತಿ ಆಪೋಸಿಟ್ನ ಈ ಥರ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಪ್ರೆಸ್ ಮಾಡ್ತಾ ಬನ್ನಿ. ಹೀಗೆ ನೀಟಾಗಿ ಕೋನ್ ಟೈಪ್ ಬರುತ್ತೆ. ಸೊ ಈ ಥರ ಕೋನ್ ಟೈಪ್ ಆಗಿ ಆದಮೇಲೆ ಓಪನ್ ಮಾಡಿದ್ರೆ ನಿಮಗೆ ಲೈನ್ ಕಾಣಿಸುತ್ತೆ. ಈ ಲೈನಿಗೆ ಅರ್ಧದಷ್ಟು ನೀವು ಸೆಂಟ್ರಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಸಿಸರಿಂದ ನೀಟಾಗಿ ಅರ್ಧದಷ್ಟು ಕಟ್ ಮಾಡ್ಕೊಳ್ಳಿ. ಇದೇ ರೀತಿ ಎಲ್ಲ ಲೈನ್ಸ್ ಕೂಡ ಹೀಗೆ ಹಾಫ್ ಕಟ್ ಮಾಡ್ತಾ ಬರಬೇಕು. ಸೊ ನೋಡಿ, ಎಲ್ಲ ಲೇಯರ್ನು ಓಪನ್ ಮಾಡಿ ನೀಟಾಗಿ ಹಾಫ್ ಕಟ್ ಮಾಡ್ಕೊಂಡು ಬನ್ನಿ. ಸೊ ಈ ಥರ ಕಟ್ ಆದಮೇಲೆ 8 ಪೆಟಲ್ಸ್ ಬರುತ್ತೆ. ಇದಕ್ಕೆ ನೀವು ಒಂದು ಡಾಟ್ ಫೆವಿಕಾಲ್ ಹಾಕಿ ಈ ಥರ ಕೋನ್ ಟೈಪಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಪೇಸ್ಟ್ ಮಾಡಿದ್ಮೇಲೆ ಎಲ್ಲ ಪೆಟಲ್ಸ್ಗಳನ್ನೂ ಇದೇ ರೀತಿ ಎಲ್ಲ ಪೆಟಲ್ಸ್ಗಳನ್ನೂ ನೀವು ಪೇಸ್ಟ್ ಮಾಡಬೇಕು. ಸೊ ಪೇಸ್ಟ್ ಮಾಡಾದ್ಮೇಲೆ ನೋಡಿ, ಔಟ್ಫಿಟ್ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ. ಬ್ಯಾಕ್ ಸೈಡ್ ಈ ಥರ ನಿಮಗೆ ನೀಟಾಗಿ ಕಾಣುತ್ತೆ. ಸೊ ಅದೇ ರೀತಿ ಪಿಂಕ್ ಕಲರ್ ಶೀಟ್ನು ಕೂಡ ನಾವು ಇದೇ ರೀತಿ ಫೋಲ್ಡಿಂಗ್ ಮಾಡಿಕೊಂಡು ಕಟಿಂಗ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಏನು ಗ್ರೀನ್ ಶೀಟ್ ಮಾಡ್ಕೊಂಡ್ವಲ್ಲ ಅದೇ ರೀತಿ ಪಿಂಕ್ ಕಲರ್ ಶೀಟ್ನು ಕೂಡ. ಸೊ ಇದನ್ನು ರೆಡಿ ಮಾಡ್ಕೋಬೇಕು. ಸೊ ಬ್ಯಾಕ್ ಸೈಡ್ ನೋಡಿ, ಈ ಥರ ಔಟ್ಫಿಟ್ ರೆಡಿಯಾಗಿದೆ. ಇವಾಗ ಇದನ್ನು ನೀಟಾಗಿ ಪೇಸ್ಟಿಂಗ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದು ರೆಡಿ ಆದಮೇಲೆ ಫಸ್ಟಿಗೆ ನಾನು ಇಲ್ಲಿ ಗ್ರೀನ್ ಶೀಟ್ ತೊಗೊಂಡಿದ್ದೀನಿ. ಈ ಗ್ರೀನ್ ಶೀಟ್ ಸೆಂಟರಲ್ಲಿ ಫೆವಿಕಾಲ್ ಹಾಕ್ಕೊಂಡು ನೀಟಾಗಿ ಪಿಂಕ್ ಕಲರ್ ಶೀಟ್ನ 2 ಗ್ರೀನ್ ಕಲರ್ ಕೋನ್ ಮಧ್ಯೆ ಬರೋ ಥರ ಪೇಸ್ಟಿಂಗ್ ಮಾಡ್ಕೋಬೇಕು. ಇದೇ ಥರ ಸೆಂಟರ್ಗೆ ಫೆವಿಕಾಲ್ ಹಾಕ್ಕೊಳ್ತಾ ನಾವೇನು 3 ಲೇಯರ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಪೇಸ್ಟಿಂಗ್ ಮಾಡ್ತಾ ಬರಬೇಕು. ನೀಟಾಗಿ ಸೆಂಟ್ರಲ್ಲಿ ಪೇಸ್ಟಿಂಗ್ ಮಾಡ್ಕೊಳ್ಳಿ. ಸೊ ಈ ರೀತಿ ಪೇಸ್ಟಿಂಗ್ ಮಾಡ್ಕೊಂಡಾದ್ಮೇಲೆ ಫಸ್ಟೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಗೋಲ್ಡನ್ ಕಾಯಿನ್ ಥರ, ಸೊ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಇದಕ್ಕೆ ಬೇಕಾದ್ರೆ ನೀವು ಗೋಲ್ಡನ್ ಕಾಯಿನ್ನ ರೆಡಿ ಇಲ್ಲ ಅಂದರೆ ಮಿರರ್ನ ಕೂಡ ಯೂಸ್ ಮಾಡ್ಬೋದು. ತುಂಬಾ ಯೂನಿಕ್ಕಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಸೊ ಗಾಯ್ಸ್, ಈಗ ಲೋಟಸ್ ರೆಡಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.